ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ, ನಾ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತೊದಲಬಾಗಿ ಸಂತಿಗೆ ಬಂದಿದ್ದೀವಿ ರೀ. ನಾನು ನಮ್ಮ ಅಪ್ಪರು ಇಲ್ಲಿ ಕಾಲೇಜ್ ಮುಂದಿನ ಹಾಸಿ ನಾವು ಈ ಕಡೆ ಸಾವಳಗಿ ರೂಟ್ಲೆ ಬಂದೀವಿ ರೀ. ಅಂದ್ರೆ ಮಡ್ಡಿ ಸಿದ್ದನ ಕ್ರಾಸ್ಲೆಗೆ ಗೋಟಿದಿಂದ ಇಲ್ಲೇ ಹೊಟರ್ನ್ ಆಗೋದ್ರಿ. ಜಮಖಂಡಿಗೆ ಹೋಗ್ತಾ ಎಡ್ಕಿನ ಬಾಜು ಇಲ್ಲೇ ಸ್ಟಾರ್ಟಿಗೆ ನಾವು ಕಾಲೇಜ್ ಮುಂದೆ ದನದ ದವಾಖಾನೆ ಮುಂದೆ ಅಂದ್ರೆ ಪಶುಗಳ ವೈದ್ಯಕೀಯ ಇದು ಕೇಂದ್ರ ಐತ್ರಿ. ಅಂದ್ರೆ ದನಗಳ ದವಾಖಾನೆ ಅಲ್ಲಿ ಎಡ್ಕಿನ ಬಾಜು ಹಾಳದೇವು ಅಂದ್ರೆ ಇಲ್ಲೇ ಗಾಡಿ ಹಚ್ಚಿದೀವಿ ರೀ. ಆಲ್ಗಿಡದ ಬಡಿಯಾಗ ಇಲ್ಲದ ಎಲ್ಲ ಆಡುಗಳ್ದ್ರಿ ದನಗಳ್ದು ಎಲ್ಲ ಶಾಂತಿ ಕೊಡ್ತೈತ್ರಿ. ಆಲ್ದಿಗದ ಬಡಿಯಾಗ ಬಾಂಡ್ರಿ ಇಲ್ಲಿ ನೋಡ್ರಿ ಹಸು ಗೋ ಮಾತೆ ಅಂತ ತೆಗ್ದಾರಿ. ಅಂದ್ರೆ ಆಕಳದ ಮೂರ್ತಿ ಕಟ್ಟ್ಯಾರಿ. ಆಮೇಲೆ ನಮ್ಮ ನಂದಿ ಬಸವಂತ ಮೂರ್ತಿ ಕಟ್ಟ್ಯಾರಿ. ದನಗಳು ಶಾಂತಿ ನಡೀತೈತಿ ಅಂತ ಹೇಳಿ ಅಂದ್ರೆ ಇದು ಸೂಚಿಸ್ತೈತ್ರಿ. ಅದಕ್ಕೋಸ್ಕರ ದನಗಳು ಬಾಜಾರ್ನಾಗ ಏನು ಮಾಡ್ಯಾರಿ, ಆಕಳದ ಆಮೇಲೆ ನಮ್ಮ ನಂದಿದ ಹಸುವಿಂದ ಗೋ ಮಾತೆದ ಈ ರೀತಿ ಮೂರ್ತಿ ಕಟ್ಟ್ಯಾರ. ನಮಸ್ಕಾರ ಮಾಡಿದ್ದೀನಿ ರೀ. ನಮಸ್ಕಾರ ಮಾಡಿ ನಿಮ್ಗೆ ತೋರ್ಸಾತ ನೋಡ್ರಿ. ನಮ್ಮ ಅಪ್ಪರದು ಬಂದು ಕೂತಾರು. ಎಲ್ಲ ಆಡಿಂದ ಬಾಜಾರ್ ನಡೆದೈತ್ರಿ. ದೊಡ್ಡ ಆಡುಗಳು, ಸಣ್ಣ ಆಡುಗಳು, ಆಡಿನ ಮರಿಗಳು ಅಂತ ಎಲ್ಲ ಮಾರಾಟಕ್ಕೆ ಬಂದಾವ್ರಿ. ಆಮೇಲೆ ಮತ್ತೊಮ್ಮೆ ನಿಮ್ಗೆ ಕಟ್ಟಿ ಇಳಿದ ಕೆಳಗಡೆ ತೋರಿಸಿದ್ನಿ ಯಾವ ರೀತಿ ಐತಿ ಅಂಥೇಳಿ ನಮ್ಮ ಗೋಮಾತೆ ಮೂರ್ತಿ. ಈಗ ನಾ ಕೆಳಗಡೆ ಹೋಗ್ಕೊಂಡ್ರಿ ಇಳಿದ ಹೋಗಿ ನಿಮ್ಗೆ ಪ್ರತಿಯೊಂದೆಲ್ಲ ತೋರಿಸ್ತೀನಿ ರೀ. ಎಲ್ಲರೂ ಅಣ್ಣವರು, ಕಾಕಾವರು, ತಮ್ಮವರು, ಕಾಕು ಅಂದ್ರೆ ಹೆಣ್ಮಕ್ಳು ಬಂದಿರ್ತಾರೆ. ತಮ್ಮ ಮನೆಯಾಗಿನ ಆಡುಗಳದು ಇದು ಅಂದ್ರೆ ಮಾರ್ಲಕ್ಕ ಇಲ್ಲ ತಗೊಳಕ್ಕ ದೊಡ್ಡ ಶಾಂತಿ ಆಕತ್ರಿ. ಪ್ರತಿ ಸೋಮವಾರಕ್ಕೊಮ್ಮೆ ಶಾಂತಿ ಆಕತ್ರಿ ಫ್ರೆಂಡ್ಸ್. ಅಂದ್ರೆ ಬ್ರಿಟಿಷರ ಕಾಲದಿಂದನೇ ಇಲ್ಲಿ ಇದು ಶಾಂತಿ ನಡೀತೈತಿ ರೀ ತೊದಲು ಬಗ್ಗೆ ಒಳಗೆ. ಅಂದ್ರೆ ಭಾಳ ಹಳೆ ಕಾಲದ ಶಾಂತಿ ಇದು. ದೊಡ್ಡ ಶಾಂತಿ ಆಕೈತಿ. ಎಲ್ಲ ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಬಂದಿರ್ತಾರೋ. ಮಾರೋರು ಮಾರ್ಲಕ್ಕೆ ಬಂದಿರ್ತಾರೋ, ತೊಗೊಳಕ್ಕೆ ಬಂದಿರ್ತಾರೋ. ಇವ್ರ ಕಾಕವರು ಮರಿ ತೊಗೊಂಡಿದ್ರಿ ನಾವು ಬರಗುಡ್ದನ. ಅವ್ರು ಏನು ಮಾಡಿದ್ರಿ ನಮ್ಮ ಅಪ್ಪರಿಗೆ ಒಂದು ಸ್ವಲ್ಪ ಸಹಾಯ ಮಾಡು, ಅದನ್ನೆಲ್ಲ ಟ್ರೇದೊಳಗೆ ಹಾಕಿ ಹಗ್ಗ ಅದು ಕಟ್ಟಿ ಕೊಡು ಅಂಥೇಳಿ ಹೆಲ್ಪ್ ಕೇಳಿದ್ರಿ. ಅದಕ್ಕೆ ನಮ್ಮ ಅಪ್ಪರು ಅವ್ರಿಗೆ ಏನು ಮಾಡ್ಲಾಕತ್ತಿದ್ರು, ಸಹಾಯ ಮಾಡ್ಲಾಕತ್ತಾರೆ. ಅಂದ್ರೆ ನಾವು ಮರಿ ತೊಳಕ್ಕೆ ಬಂದಿದ್ದೀವಿ ರೀ. 8 ಗಂಟೆಗೆ ಬಂದಿದ್ದೀವಿ ನಾವು. ಇನ್ನು ಮರಿ ಕುಡಿರ್ಲಿಲ್ಲ. ಶಾಂತಿ ಬರೀ ದೊಡ್ಡ ಆಡುಗಳು, ದೊಡ್ಡ ಹೊಂತಿನ ಮರಿಗಳು, ಆಡಿನ ಮರಿಗಳು ಕೂಡಿದ್ದು ರೀ. ನಮಗೆ ಸಣ್ಣ ಮರಿ ಬೇಕಾಗಿದ್ದು ರೀ. ಅದಕ್ಕೆ ನಾವು ಕೂತಿದ್ದೀವಿ, ಟೈಮ್ ಇತ್ತು. ಅವ್ರ ಕಾಕ ಅವರು ನನಗಟ್ಟು ಮರಿ ಕಟ್ಟಿ ಕೊಡು ಹೆಲ್ಪ್ ಮಾಡತ್ತೆ ಹೇಳಿ ಅಂದ್ರಿ. ಅದಕ್ಕೆ ಅವರಿಗೆ ಹಗ್ಗದು ಬೆಚ್ಚಿ ಕೊಟ್ಟ ನಮ್ಮ ಅಪ್ಪ ಅವ್ರು ಏನು ಮಾಡ್ಲಾಕತ್ತಾರು, ಮರಿ ಎಲ್ಲ ಟ್ರೇದೊಳಗೆ ಹಾಕಿ ಅವರಿಗೆ ಹಗ್ಗದು ಕಟ್ಟಿ ಕೊಟ್ಟ ಸಹಾಯ ಮಾಡ್ಲಾಕತ್ತಾರ ನೋಡ್ರಿ. ಅವ್ರಿಗೆ ಸಹಾಯ ಮಾಡಿದ್ರು. ಅವ್ರ ಮನೆಗೆ ತೊಗೊಂಡು ಹೋದ್ರೆ ಹಗ್ಗದು ಕಟ್ಕೊಂಡ ಮರಿಗಳು. ಇಲ್ಲಿ ನೋಡ್ರಿ ಇವ್ರು ಅಂಟಿಯವರು ಅದು ಇಲ್ಲಿ ಕಾಕ ಅವ್ರದ್ದು ಎಲ್ಲ ಆಡುಗಳು ತೊಗೊಂಬಂದ. ನಿಮಗೆ ಇದು ದೊಡ್ಡ ಹೊಂತೈತಿ ನೋಡ್ರಿ, 1 ವರ್ಷದ. ಸಣ್ಣ ಮರಿಗಳು ಅದಾವ್ರಿ. ಇವು ಒಂದು 5-6 ತಿಂಗಳದ 8 ತಿಂಗಳದ. ನಮ್ಮ ಅಪ್ಪರು ಅಂದ್ರೆ ಸಣ್ಣ ಮರಿ ನೋಡಕತ್ತಾರಿ. ನಾವು ಏನು ಮಾಡೋರು, ಸಣ್ಣ ಮರಿ ಇವು ನೋಡ್ರಿ ಬೇರೆ ಮಹಾರಾಷ್ಟ್ರ ತಳಿ ಅದಾವ್ರಿ ಆಡುಗಳು. ಇವು ಬೇಕಾಗಿದ್ದು ಅಂದ್ರೆ ಇವು ಸಿಗ್ತಾವ್ರಿ ನಿಮ್ಗೆ ಈ ರೀತಿ. ಅಂದ್ರೆ ಜಾತಿ ಒಂದು ಆಡು ಬಿಳಿ ಜಾತಿ ಅವ್ರಿ, ಗಿಡ್ಡ ತಳಿ ಅಂತ ಕರಿತೀವಿ ಇವ್ರನ್ನ. ಇನ್ನು ಇವು ಜವಾರಿ ನೋಡ್ರಿ ಹೊಂತ. ಇವ್ರ ಕಾಕೋರು ಏನು ಮಾಡ್ಯಾರು ತೊಗೊಂಡಾರಿ. ಇವ್ರು ಗದ್ದಾದವರು ಅದಾರಿ. ಇವ್ರು ಅಣ್ಣವರು ಕಣ್ಣೋಳ್ಯಾರಂತ ಪ್ರತಿ ಸೋಮವಾರಕ್ಕೊಮ್ಮೆ ಇಲ್ಲೇ ಬಂದ ಮರಿಗಳು ತುಂಬಿ ಅಲ್ಲಿದಲ್ಲಿ ಮಾರಾಟ ಮಾಡ್ತಾರೆ. ಅಂದ್ರೆ ಬ್ರೋಕರ್ತನ ಮಾಡ್ತಾರೆ ಅವರು. ನಿಮಗೆ ಯಾರಿಗಾದ್ರೂ ಮರಿ ಅದು ತೊಗೊಳಾರಿದ್ರಿ ಅಂದ್ರೆ ದೊಡ್ಡ ಆಗಲಿ ಆಡುಗಳು, ಆಮೇಲೆ ಸಣ್ಣ ಆಗಲಿ ಆಡಿನ ಮರಿ ಆಗಲಿ, ಇವ್ರು ಅಣ್ಣವ್ರನ್ನ ಸೋಮವಾರಕ್ಕೊಮ್ಮೆ ಬಂದಂಗೆ ಇಲ್ಲೇ ಇರ್ತಾರೆ ಅವ್ರು ದನಗಳು ಬಾಜಾರ್ನಾಗ. ಸಂಪರ್ಕ ಮಾಡಿರಿ, ಅವ್ರು ನಿಮ್ಗೆ ಮರಿ ಅದು ಕೊಂಡು ಕೊಡ್ತಾರೆ. ಇವರು ಚಿಗೋವರು ಹೊಂತ ತೊಗೊಂಡು ಅವ್ರ ಮನೆಗೆ ಹೊಂಟಾರಿ. ಈ ರೀತಿ ದೊಡ್ಡ ಹೊಂತಗಳು ಸಿಗ್ತಾವೆ ನೋಡ್ರಿ. ಆಮೇಲೆ ಈ ರೀತಿ ಸಣ್ಣ ಮರಿಗಳು ಸಿಗ್ತಾವೆ. ನಿಮ್ಮ ಮನ್ಯಾಗ ಮರಿ ಅದು ಮಾರಿದ್ರಿ ಅಂದ್ರೆ ಆಡಿನ ಹಾಲು ಅದು ಇದ್ದು ಅಂದ್ರೆ ಇಂಥ ಸಣ್ಣ ಮರಿ ಹೋದ ಏನು ಮಾಡಿರಿ ಆ ಥರ ಹಾಲು ಕುಡಿಸಿ ಜೋಪಾನ ಮಾಡ್ಬೋದು ರೀ. ನಾವು ಈ ಮರಿ ತೊಗೊಂಡಿವ್ರಿ ಫ್ರೆಂಡ್ಸ. ಅವರು ಕಾಕವರು ಈ ಮರಿ ಕೊಟ್ರಿ. ಅದ್ರ ಅವ್ವ ಅಂದ್ರೆ ಸತ್ತೈತಿ, 1 ತಿಂಗಳದೈತಿ ಇದು. ಅದನ್ನು ಹಾಲದು ಬಾಟ್ಲಿ ಒಳಗೆ ಹಾಲು ಹಾಕಿ ಕುಡಿಸ್ರಿ, ಜೋಪಾನ ಮಾಡ್ರಿ ಅಂತ ಹೇಳಿ ಕೊಟ್ರಿ ಅವ್ರು. ಆದ್ರೆ ಮರಿಗೆ ರೋಗನ ಐತ್ರಿ. ಅದು ನಾವು ಮನೆಗೆ ತಂದು ಹಾಲು ಕುಡಿಸ್ತೀವಿ ರೀ. ಅದ್ರ ಗಂಟಲೊಳಗೆ ಹಾಲು ಇಳಿಲಿಲ್ಲ ಫ್ರೆಂಡ್ಸ. ಅಂದ್ರೆ ಅನ್ನನಾಳಕ್ಕೆ ಪ್ರಾಬ್ಲಮ್ ಇತ್ತು ಅದಕ್ಕೆ. ಆದರೂ ಅವ್ರ ಕಾಕವ್ರು ನಮ್ಗೆ ಏನೂ ಹೇಳಿರಲಿಲ್ಲ. ಹಂಗೆ ಚಲೋನ ಐತಿ ಒಯ್ ಅಂತ ಹೇಳಿ ಕೊಟ್ಟರು. ಅದಕ್ಕೆ ನೀವು ತೊಗೊಳ್ಳೋ ಮುಂದಾಗ ಆ ರೀತಿ ಮೋಸ ಹೋಗಬೇಡ್ರಿ, ನೋಡಿ ತೊಗೋರಿ. ಯಾಕಂದ್ರೆ ಇಂಥವು ಜಡ್ಡದು ಇದ್ದಿದ್ದು ಮರಿಗಳು ತೊಳಕ್ಕೆ ಹೋಗ್ಬೇಡ್ರಿ. ನಾವು ಮನೆಗೆ ತಂದೀವ್ರಿ, ಹಾಲು ಕುಡಿಸ್ತೀವ್ರಿ, ಹಾಲು ಹೋಗಲಿಲ್ಲ. ಆಮೇಲೆ ಆಗ 8 ದಿನದಾಗ ಮರಿ ಸತ್ರಿ ಅದು ಫ್ರೆಂಡ್ಸ್. ಅದಕ್ಕೆ ನೀವು ಯಾರೋ ಆ ರೀತಿ ಅದು ಅಂದ್ರೆ ಜಲ್ದಿನ ಮರಿ ಅದು ತೊಗೊಳಕ್ಕೆ ಹೋಗ್ಬೇಡ್ರಿ, ಚೌಕಾಸಿ ಮಾಡಿ ತೊಗೋರಿ. ಇಲ್ಲೇ ನೋಡ್ರಿ ಹಗ್ಗ, ಕಣ್ಣಿ ಇವೆಲ್ಲ ಕೂಡ ನೋಡ್ರಿ ಇಲ್ಲೇ ಆಡಿನ ಬಾಜಾರ್ ಒಳಗೆ ಇರ್ತಾವ್ರಿ ಇವೆಲ್ಲ ಪ್ರತಿಯೊಂದೆಲ್ಲ. ಆಮೇಲೆ ಹೋಟೆಲ್ ಇರ್ತಾವ್ರಿ. ನಿಮಗೆ ಚಹಾ ಕುಡಿಯೋರು ಚಹಾ ಕುಡೀರಿ, ನಾಷ್ಟ ಸಿಗ್ತೈತ್ರಿ. ಎಲ್ಲ ಪುರಿ, ಬಜ್ಜಿ, ಅವಲಕ್ಕಿ, ಉಪ್ಪಿಟ್ಟು ಏನರೇ ನೀವು ಬೇರೆ ದೂರನವ್ರು ಬಂದಿದ್ರಿ ಅಂದ್ರೆ. ಆಮೇಲೆ ಇಲ್ಲೆಲ್ಲ ಚಿಕ್ಕ ಮಕ್ಳಿಗೆ ಚಾಕ್ಲೇಟ್, ಆಮೇಲೆ ಕೋಳಿನೂ ಮಾರ್ಲಕ್ಕೆ ತೊಗೊಂಬಂದಿರ್ತಾರೆ ಫ್ರೆಂಡ್ಸ್. ಇಲ್ಲಿ ಕೋಳಿ, ಆಡಿನ ಮರಿಗಳು, ದೊಡ್ಡ ಆಡುಗಳು, ಸಣ್ಣ ಆಡುಗಳು. ಇವ್ರು ಕಾಕೋರು ಕೂತಾರ ನೋಡ್ರಿ. ಎಲ್ಲ ಹಗ್ಗ, ಕಣ್ಣಿ ಏನೇನು ಸಿಗ್ತಾವಲ್ರಿ ಮರಿಗಾಗಲಿ ಆಕಳುಗಳಾಗಲಿ ಎಲ್ಲ ಸಿಗ್ತಾವೆ. ಇನ್ನು ನಾನು ನಿಮ್ಗೆ ಇಲ್ಲೇ ಮರಿ ಬಾಜಾರ್ ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋಗೋಣ ಬರ್ರಿ. ಅಂದ್ರೆ ತೆಳ್ಯಾಕಿನ ಸೈಡ್ ಹೋಗೋದ್ರಿ. ಹೋದಿವಿ ಅಂದ್ರೆ ಇಲ್ಲಿ ಸೈಡ್ಗೆ ಎಲ್ಲರೂ
ದೊಡ್ಡ ದೊಡ್ಡ ಗಾಡಿ ತುಂಬ್ಕೊಂಡು ಹಗ್ಗ ಕಣ್ಣಿ ಎಲ್ಲ ಮಾರ್ಲಾಕ್ ಬಂದಾರಿ. ಅಂದ್ರೆ ದನಗಳು ಬಾಜಾರ್ ತೋರಿಸ್ತೇನೆ ರೀ ನಿಮಗೆ. ಅಂದ್ರೆ ಇಲ್ಲಿ ದನಗಳು ರೀ ಆಕಳುಗಳು ಹೋರಿ ಆಮೇಲೆ ಜರ್ಸಿ ಆಕಳುಗಳು ಎಮ್ಮೆಗಳು ಎಲ್ಲ ಮಾರಾಟ ಮಾಡಕ್ಕೆ ಬಂದಿರ್ತಾರೆ. ತೊಗೋಬೋದು ರೀ ನೀವು ಬಂದ ತೊದಲು ಬಗಿ ಸಂತೆ ಒಳಗೆ. ಇಲ್ಲ ನೀವು ಮಾರೋರು ಇದ್ರಿ ಅಂದ್ರೆ ಮಾರಾಟ ಮಾಡ್ಬೋದು ರೀ. ನಸಿಕ್ನ್ಯಾಗ ಬಂದಾರ ಇವರೆಲ್ಲ ಆಕಳುಗಳು ಅದು ತೊಗೊಂಡು ಮುಂಜಾನೆ ಇದಕ್ಕೆ 4ಕ್ಕೆ ಜಾಗ ಬಿಟ್ಟಿರ್ತಾರೆ ಮನ್ಯಾಗಿಂದ. ನೋಡ್ರಿ ದೊಡ್ಡ ಹೋರಿ ಕರ ಐತ್ರಿ. ಈ ಕಡೆಲ್ಲ ಜರ್ಸಿ ಆಕಳುಗಳು ಏಯ್ಲಕ್ಕಾಗಿದ್ದು ಆಕಳುಗಳು ಅದಾವ್ರಿ. ಆಮೇಲೆ ಇದ್ದಿದ್ದು ಆಕಳುಗಳು ಸಿಗ್ತಾವ್ರಿ ಹಾಲಿಗೆ ಬೇಕಾಗಿದ್ದು. ಅಂದ್ರೆ ಇನ್ನು ಸಣ್ಣ ಕರುಗಳು ನೋಡ್ರಿ ಇವು. ಅಂದ್ರೆ ಇದು ಜವಾರಿ ಆಕಳು ಐತಿ ನೋಡ್ರಿ. ಜವಾರಿ ಆಕಳನ್ನು ಮಾರಾಟಕ್ಕೆ ತೊಗೊಂಡು ಬಂದಾರಿ. ಜವಾರಿ ಆಕಳ ತೊಗೊಳೋರಿದ್ರಿ ಅಂದ್ರೆ ನೀವು ಜವಾರಿ ಆಕಳ ತೊಗೋಬೋದ್ರಿ. ಎಲ್ಲ ಮಾರಾಟ ಪ್ರತಿಯೊಂದೆಲ್ಲ ಇದು ದೊಡ್ಡ ಶಾಂತಿ ಆಕತ್ರಿ. ಪ್ರತಿ ಸೋಮವಾರಕ್ಕೊಮ್ಮೆ ನಡೆಯತೈತ್ರಿ ಶಾಂತಿ. ನೀವು ಏನ್ರಿ ಎಲ್ಲ ಹೋರಿ ಆಕಳ ತೊಗೊಳೋರಿದ್ರಿ, ಇಲ್ಲ ಹೋರಿ ತೊಗೊಳೋರಿದ್ರಿ, ಹೋರಿ ಮಾರಾಟ ಮಾಡೋರಿದ್ರಿ, ಎಮ್ಮೆ ತೊಗೊಳೋರಿದ್ರಿ, ಆಡಿನ ಮರಿ ತೊಗೊಳೋರಿದ್ರಿ ಅಂದ್ರೆ ಈ ತೊದಲು ಬಗಿ ಸಂತಿಗೆ ಬರ್ರಿ. ಇತನ್ನ 2 ಮರಿ ತೊಗೊಂಡಿವಿ ನೋಡ್ರಿ ನಾವು. ಅದು ಸಣ್ಣ ಮರಿ ಒಂದು ಆಮೇಲೆ ದೊಡ್ಡ ಮರಿ ಒಂದು. ದೊಡ್ಡ ಮರಿ ಚಲೋ ಐತ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಸಣ್ಣ ಮರಿನ ಅವ್ರು ನಮಗೆ ಸುಳ್ಳು ಹೇಳಿಕೊಟ್ರು. ಅದಕ್ಕಾಗಿ ನಾವು ಒಂದು ಸ್ವಲ್ಪ ಚೌಕಾಶಿ ಮಾಡಲಿಲ್ಲ. ಅದೇನಾಯ್ತು ರೀ ಎಲ್ಲ ದುಡ್ಡು ನಮ್ಮ ಮೇಲೆ ಬಿತ್ತು. ಅವಾಗ ಮರಿ ತಂದು 8 ದಿನದಾಗ ಏನಾಯ್ತು ರೀ ಸತ್ತು ಹೋತು. ಕ್ವಾನ ಇಂಥ ಸಣ್ಣ ಹೆಣ್ಣಿನ ಅಂದ್ರೆ ಹೆಣಗಾರನ ಸಿಗ್ತಾವೆ ನೋಡ್ರಿ. ಅಂದ್ರೆ ಎಮ್ಮೆ ಕರುಗಳು ಅವ್ರು ತೊಗೊಂಡು ಹೊಂಟಾರ ನೋಡ್ರಿ ಅವ್ರು ಕಾಕ ಅವರು. ಇಲ್ಲಿ ನಮ್ಮ ಅಪ್ಪರು ಮರಿ ತೊಗೊಂಡ್ಬಳಕ ಚಾ ನಾಷ್ಟ ಮಾಡಕ್ಕೆ ಬಂದಿದ್ರಿ. ಅದಕ್ಕೆ ಇಲ್ಲಿ ಹೋಟೆಲ್ದೊಂದು ಇವ್ರದ್ದು ಹೊಡೆದಿದ್ನಿ. ಇಲ್ಲೇ ದನಗಳು ಬಾಜಾರ್ದಾಗ ಇವ್ರದ್ದು ಹೋಟೆಲ್ ಐತಿ, ಎಲ್ಲ ಸಿಗ್ತೈತ್ರಿ. ಇವ್ರ ಹತ್ರ ನೀವೆಲ್ಲ ಚಾ ಚಾ ಕುಡಿಬೋದು. ಇಲ್ಲ ನಾಷ್ಟ ಮಾಡೋರು ನಾಷ್ಟ ಮಾಡ್ಬೋದು ರೀ. ಆಮೇಲೆ ಎಲ್ಲ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಪುರಿ ಅದು ಎಲ್ಲ ಸಿಗ್ತೈತಿ. ಇಲ್ಲಿ ಪ್ರತಿಯೊಬ್ಬಂದು ಶಾಂತಿ ಆಕತ್ರಿ. ಎಲ್ಲ ಕೊಯ್ನ ಮುಂದೆ ಕೋಳಿಗಳು ಶಾಂತಿ ಯಾವ ರೀತಿ ಐತಿ ಅಂತೇಳಿ ತೋರಿಸ್ತೀನಿ ಬರ್ರಿ. ದನಗಳು ಬಾಜಾರ್ದಾಗಿಂದ ಇಲ್ಲಿ ರೋಡಿಗೆ ಬರೋದ್ರಿ. ಇಲ್ಲೇ ದನಗಳು ಬಾಜಾರ್ನಾಗ ಅಂದ್ರೆ ಜಮಖಂಡಿಗೆ ಹೋಗ್ತೈತಿ. ಆಮೇಲೆ ಈ ಕಡೆ ತಿಕೋಟ ಇಲ್ಲಿಯೇ ರೋಡ್ ಮೇಲೆ ಕೂತಾರ ನೋಡ್ರಿ. ಸೊಸೈಟಿ ಮುಂದ್ರಿ ತೊದಲು ಬಗಿ ಇಲ್ಲಿ ಕಾಣಿಸ್ತೈತೆ ನೋಡಿ. ಸೊಸೈಟಿ ಐತಿ ರೋಡ್ ಮೇಲನ. ಇಲ್ಲಿ ಏನು ಇಟ್ಕೊಂಡು ಕೂತಾರ. ಕೋಳಿಗಳು ಜವಾರಿ ಕೋಳಿ ಹುಂಜ ಸಿಗ್ತಾವ ನೋಡ್ರಿ ನಿಮ್ಗೆ. ಯಾರಿಗಾದರೂ ನೀವು ಮಾರಾಟ ಮಾಡೋರು ಇದ್ರಿ, ಇಲ್ಲ ನಿಮ್ಗೆ ಕೋಳಿ ಸಾಕಾಣಿಕೆ ಮಾಡೋರು ಇದ್ರಿ, ಇಲ್ಲ ನಿಮ್ಗೆ ಕೋಳಿ ಕೊಯ್ಕೊಂಡು ತಿನ್ಲಾಕ ಬೇಕಾಗಿತ್ತು ಪಾರ್ಟಿ ಅದು ಮಾಡ್ಲಾಕ ಅಂದ್ರೆ ಫ್ರೆಂಡ್ಸ್ ಸಂಗಟದು, ಇಲ್ಲ ಮನೆಗೆ ಫ್ಯಾಮ್ಲಿ ಸೋಬತ್ತದು ಜವಾರಿ ಕೋಳಿ ಹುಂಜ ಸಿಗ್ತಾವೆ. ಬಂದು ಇವ್ರ ಹತ್ರ ನೀವೆಲ್ಲರೂ ಖರೀದಿ ಮಾಡ್ಬೋದು ರೀ. ಪ್ರತಿ ಸೋಮವಾರಕ್ಕೊಮ್ಮೆ ಕೋಳಿ ಬೇಕಾಗಿದ್ದು ಅಂದ್ರೆ ತೊಗೊಂಡು ಹೋಗ್ರಿ. ಇಲ್ಲ ನೀವು ಮನ್ಯಾಗ ಕೋಳಿದ್ದು ಅಂದ್ರೆ ತಂದು ಮಾರ್ತಿದ್ರಿ ಅಂದ್ರೆ ತಂದು ಮಾರಾಟ ಮಾಡಿರಿ. ದೊಡ್ಡ ಸಂತೆ ಆಕತ್ರಿ. ಎಲ್ಲ ಬಿಸ್ನೆಸ್ ಚಲೋ ನಡಿತೈತ್ರಿ. ಮಾರೋರು ಮಾರ್ತಾರೋ ತೊಗೋತಾರೋ. ಪ್ಯೂವರ್ ಜವಾರಿ ಕೋಳಿ ಅದಾವ್ರಿ ಫ್ರೆಂಡ್ಸ. ಇವು ಫಾರಮ್ ಕೋಳೆಲ್ಲ ಇಲ್ಲಿ ಈ ರೀತಿ ಬಂದ ಎಲ್ಲ ಕೋಳಿಗಳ್ದಾವೆ. ನೀವು ತೊಗೋಬೋದು, ಮಾರ್ಬೋದು. ಇಲ್ಲ ನಿಮ್ಗೆ ಬೇರೆ ಯಾರಿಗಾದ್ರೂ ಪಾವ್ಣ್ಯಾರಿಗದು ಬೇಕಾಗಿದ್ದು ಅಂದ್ರೆ ಅವರಿಗೆ ಕೂಡ ಮಾಹಿತಿ ಕೊಡ್ರಿ. ತೊದಲು ಬಗಿ ಸಂತೆದ ಅವ್ರ ಮನ್ಯಾಗ ಕೋಳಿದ್ರೆ ತಂದು ಮಾರ್ತಾರೋ. ಇಲ್ಲ ತೊಗೊಳೋರಿದ್ರೆ ಅಂದ್ರೆ ಅವರು ಯಾವುದು ಕರೆ ಜಾತ್ರೆಗಾಗಲಿ ಬೇರೆ ಕಾರ್ಯಕ್ರಮಕ್ಕಾಗಲಿ ಮನ್ಯಾಗ ತಿನ್ಲಾಕ ಅಂದ್ರೆ ಪಾರ್ಟಿ ಅದು ಮಾಡೋರಿದ್ರೆ ಅಂದ್ರೆ ಅವರಿಗೆ ಕೋಳಿ ಸಿಗ್ತಾವೆ. ಬಂದು ತೊದಲು ಬಗಿ ಸಂತೆ ಒಳಗೆ ತೊಗೊಂಡು ಹೋಗ್ಲಕ್ಕೆ ಹೇಳ್ರಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ಇದು ಇನ್ನು ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ್ರಿ. ಅಂದ್ರೆ ಇಲ್ಲಿ ಸೊಸೈಟಿ ಮುಂದಿಂದ ಆತ್ರಿ. ಇಲ್ಲೇ ರೋಡ್ ಮ್ಯಾಗ ಅಂದ್ರೆ ಸ್ಟೇಟ್ ಹೋಗುದ್ರಿ. ನಾ ಈಗ ಹೋಗುತ್ತೇನೆ ಸ್ಟೇಟ. ಇಲ್ಲಿ ಬಸ್ ಅದು ಆಯ್ತಾ ನೋಡ್ರಿ ಕಾಣತೈತಿ. ಬೇರೆ ಊರಿನ ಈ ಕಡೆ ಸಾವಳಗಿಗೆ ಆಮೇಲೆ ಗೋಟೆಕ್ಕೆ ಗದ್ಯಾಳಕ್ಕೆ ತಿಕೋಟಕ್ಕೆ ಹೋಗವ್ರಿ. ಇಲ್ಲಿ ಮಾಡಿಸಿದನ ಕ್ರಾಸ್ ಅಂತೇಳಿ ಓಡೋದ. ಇಲ್ಲಿ ಕೋಳಿ ಮಾರಾಟ ಮಾಡ್ಲಕ್ಕ ಎಲ್ಲರೂ ಹೆಣ್ಮಕ್ಳು ಬಂದಿರ್ತಾರೆ, ಗಂಡು ಮಕ್ಕಳು ಬಂದಿರ್ತಾರೋ. ನೀವು ನಿಮ್ಮ ಮನ್ಯಾಗ ಯಾರಾದರೂ ಇದ್ರಂದ್ರೆ ಅಕ್ಕನ ಬಳಗದಾರೋ ಅಣ್ಣನ ಬಳಗದಾರೋ ಎಲ್ಲರೂ ಬಂದು ಕೋಳಿ ಮಾರಾಟ ಮಾಡೋರಿದ್ರೆ ಮಾರಾಟ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ತೊಗೊಳೋರಿದ್ರೆ ತೊಗೊಂಡು ಹೋಗ್ಬೋದು. ನಾ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ರಂಗಮಂಟಪ ಅಂತ ಕರಿತೀವಿ ರೀ. ಇದನ್ನು ಬಯಲು ಸೀಮೆ ಅಂದ್ರೆ ಆಟ ಅದು ನಾವು ಮಾಡ್ತಿದ್ರಿ ಅವಾಗ ಹಿಂದಕ್ಕಿನ ಕಾಲದೊಳಗೆ. ಇಲ್ಲೇ ಎಲ್ಲ ಬಾಜಾರ್ ಕೂಡಿಸ್ತಾರೆ ನೋಡ್ರಿ, ಕಾಯಿಪಲ್ಲೆ ಬಾಜಾರ. ಇದು ರಂಗಮಂಟಪ ನೋಡ್ರಿ. ಜಗದೀಶ್ ಗುಳಗುಂಟಿ ಅವ್ರು ಏನು ಮಾಡ್ಯಾರು, ಇದು ರಂಗಮಂಟಪ ನಿರ್ಮಾಣ ಮಾಡಿ ಕೊಟ್ಟಾರಿ. ಅಂದ್ರೆ ನಮ್ಮ ತೊದಲು ಬಗಿ ಗ್ರಾಮಸ್ಥರಿಗೆ ಯಾವ ರೀತಿ ಐತಿ ನೋಡ್ರಿ. ಅವಾಗಿನ ಹಿಂದಕ್ಕಿನ ಕಾಲದೊಳಗೆ ಇದ್ರ ಮೇಲೆ ಎಲ್ಲ ಆಟ ಅದು ಮಾಡ್ತಿದ್ರಿ. ಅವಾಗ ಆಟಗಳು ನಡೀತಿದ್ವು. ಇವಾಗ ನಾಟಕ ಅದು ನಡೀತಾವ್ರಿ. ಹಂಗೈತಿ ನೋಡ್ರಿ. ಎಷ್ಟು ಚಂದ ಐತ್ರಿ ಸಭಾಭವನ ರಂಗಮಂಟಪದು ತೊದಲು ಬಗಿ ಕಾಣತೈತಿ. ಇಲ್ಲೇ ಬಸ್ ಸ್ಟ್ಯಾಂಡ್ ಮೇಲೆ ಐತ್ರಿ ಇದು ಫ್ರೆಂಡ್ಸ. ಅಂದ್ರೆ ಬಸ್ ಸ್ಟ್ಯಾಂಡ್ ಬಿಟ್ಟು ಲೆಫ್ಟ್ ಸೈಡ್ ರೀ. ಅಂದ್ರೆ ಬಲಕಿನ ಸೈಡನ್ನ ರೋಡ್ ಮ್ಯಾಗ ಕಾಣಿಸ್ತೈತೆ ರೀ. ನೀವು ಯಾರಾದರೂ ಕಾಯಿಪಲ್ಲೆ ನಿಮ್ಮ ಮನ್ಯಾಗ ಮಾರೋರಿದ್ರಿ, ನಿಮ್ಮ ಮನ್ಯಾಗ ಇತ್ತು ಅಂದ್ರೆ ಕಾಯಿಪಲ್ಲೆ ತೊಗೊಂಡು ಮಾರ್ಲಕ್ಕ, ಇಲ್ಲ ತೊಗೊಳೋರಿದ್ರಿ ಕಾಯಿಪಲ್ಲೆ ನಿಮ್ಮ ಮನೆಗೆ ಬೇಕಾಗಿತ್ತು ಅಂದ್ರೆ ದೊಡ್ಡ ಸಂತೆ ಆಕೈತ್ರಿ. ತೊಗೋಬೋದು. ಮುಂಜಾನೆ 6 ಗಂಟೆಗೆ ಸಂತೆ ಶುರು ಆತಂದ್ರೆ ಸಂಜೆ 10 ಗಂಟೆ ತನಕ ಸಂತೆ ನಡೀತೈತೆ ರೀ. ದೊಡ್ಡ ಪ್ರಮಾಣದಾಗ ಪಾವ್ರಿ ಎಣ್ಣೆಯವರು ಆಮೇಲೆ ಪ್ರತಿಯೊಬ್ಬರು ಎಲ್ಲ ಬಂದಿರ್ತಾರೆ. ಅರಿಬ್ಯಾನವರು ಆಮೇಲೆ ಕಾಯಿಪಲ್ಲೆ. ಈಗ ನಾವು ಮರಿಗಳು ತೊಗೊಂಡು ಮನೆಗೆ ಬಂದೀವ್ರಿ ಫ್ರೆಂಡ್ಸ. ಮನೆಗೆ ಬಂದ ಬಳಕ ಇಲ್ಲಿ ನೋಡ್ರಿ
ರೀ ನಮ್ಮ ಸ್ನೇಹಲ್ಲಿ ಹೆಂಗೆ ಓಡಿ ಬಂದ ನೋಡ್ರಿ, ಖುಷಿ ಆತ್ರಿ ಆಕಿಗೆ ಸಣ್ಣ ಮರಿ ನೋಡೋಣ. ಆಕಿ ಸಣ್ಣ ಮರಿ ತೊಗೊಂಡು ಬಾತ್ ಹೇಳಿದಳ್ರಿ, ಆಕಿಗೋಸ್ಕರ ಇದನ್ನು ಸಣ್ಣ ಮರಿ ತಂದಿದ್ದೀವಿ ಬರೋಣ, ಅದಕ್ಕೆ ಯಾವ ರೀತಿ ಮುದ್ದು ಮಾಡ್ಲಾಕತ್ತಾಳ ನೋಡ್ಲತ್ತೀರಿ. ನಮ್ಮ ಸ್ನೇಹಲ ಗಾಡಿನ ಮರಿ ಅಂದ್ರೆ ಭಾಳ ಇಷ್ಟ ರೀ. ಅದು ದೊಡ್ಡ ಮರಿ ಐತಿ ನೋಡ್ರಿ, ಇವು 2 ಮರಿ ತಂದಿದ್ದೀವಿ ನಾವು. ಅದು ದೊಡ್ಡ ಚಲೋನ ಐತ್ರಿ, ಇದು ಸಣ್ಣದಿತ್ತು ರೀ. ಇದು ಮರಿ, ಇದು ಸಣ್ಣ ಮರಿ ತಂದಾಗ ನೋಡಕ್ಕೆ ಚಲೋನ ಕಾಣಿಸ್ತಿತ್ತು ರೀ, ಆದ್ರೆ ಅದಕ್ಕೆ ಒಳಗಡೆ ಪ್ರಾಬ್ಲಮ್ ಇತ್ತು ರೀ, ಅದಕ್ಕೆ ಆರಾಮ ಇರಲಿಲ್ಲ. ಅದು ನಮ್ಮ ಸ್ನೇಹಲ ಹೊತ್ಕೊಂಡು ಬಂದಳ್ರಿ, ಅವ ಕಡೆ ಹೋಗಿದ್ದು ಹೊಲ್ದಾಗ ಮೇಯ್ಲಾಕ ಹೊತ್ಕೊಂಡು ತಂದ. ಇದನ್ನು ಹಾಲು ಕುಡಿಸ್ಬೇಕಾಗೈತೆ ರೀ. ಹಾಲು ತಂದಿದ್ದೀವಿ ರೀ 1 ಲೀಟ್ರ ಬಾಟ್ಲ್ಯಾಗ ಹಾಕಿದ್ದೀವಿ ನೋಡ್ರಿ. ಸ್ನೇಹಲ ತಂದ ಕೊಟ್ಟಾಳ್ರಿ ಆಕಿ ಸಣ್ಣಾಗಿದ್ದಾಗ ಆಕಿಂದ ಇದು ಹಾಲಿಂದ ಬಾಟಲ್ ಇತ್ತು ರೀ. ಆಡಿನ ಮರಿಗೆ ಕುಡಿಸ್ರಿ ಅಂತ ಹೇಳಿ ಕೊಟ್ಟಾಳು. ಈಗ ಅದ್ರ ಬಾಯಾಗ ಅದನ್ನು ಏನು ಮಾಡೋದೈತಿ ರೀ, ಬಾಟಲ್ ಹಾಕಿ ಅದಕ್ಕೆ ಹಾಲು ಕುಡಿಸೋದೈತಿ. ಅದು ನೋಡ್ರಿ ಯಾವ ರೀತಿ ಹಿಡಿತಿರ್ಲಿಲ್ಲ, ಅಲ್ಲೇ ಪ್ರಾಬ್ಲಮ್ ಐತ್ರಿ. ಅದಕ್ಕೆ ಅವ್ರ ಮನ್ಯಾಗ ಯಾರು ಮಾರಾಟ ಮಾಡ್ಯಾರಲ್ರಿ, ಅವ್ರ ಮನ್ಯಾಗ ಹಾಲು ಅದ್ರ ಹೊಟ್ಯಾಗ ಹೋಗೋತಿದ್ದಿಲ್ರಿ. ನಾಳು ಅಂದ್ರೆ ಗಂಟಲೊಳಗೆ ಏನೋ ಪ್ರಾಬ್ಲಮ್ ಇತ್ತು ರೀ ಆಡಿನ ಮರಿಗೆ. ನೋಡ್ರಿ ಅದು ಹೆಂಗೆ ಮಾಡ್ಲಾಗ್ತೈತಿ, ಒಟ್ಟ ಕುಡಿತಿರ್ಲಿಲ್ಲ. ಆಮೇಲೆ ನಮ್ಮವ್ವ ಹಚ್ಚಿರಿ ಹಿಂದ್ಗಡೆ ಹಿಡಿದು ಈ ರೀತಿ ಏನು ಮಾಡಿದ್ರು, ಕಷ್ಟಪಟ್ಟು ಹಾಲು ಕುಡಿಸ್ಲಾಕತ್ರಿ. 1-2 ದಿವ್ಸ ಹಾಲು ಕುಡಿತೀರಿ ಫ್ರೆಂಡ್ಸ್. ಅದು ಈ ರೀತಿ ನೋಡ್ರಿ ಎಷ್ಟು ಚಂದ ಕುಡ್ದೈತಿ. ನಮಗೂ ನೋಡಿ ಭಾಳ ಖುಷಿ ಆತ್ರಿ. ತಂದ್ರಪ್ಲಿನ ಹೆಂಗಾರ ಇರಲಿ, ಅದಕ್ಕೆ ಅವು ಸತ್ತಾಳು ಪಾಪ ಹೆಂಗಾರ ಮಾಡಿ ನಾವು ಜೋಪಾನ ಮಾಡ್ಬೇಕಂತ ಹೇಳಿ ಎಲ್ಲ ಹಾಲದು ತಂದು ಆ ರೀತಿ ಹಚ್ಚಿ ಕುಡಿಸಿ 2 ದಿವ್ಸ ಕುಡಿತ್ರಿ. 3ನೇ ದಿವ್ಸಕ್ಕೆ ಪೂರ್ತಿ ಹಾಲು ಬಿಡ್ತೀರಿ. ಅದು ನಾವು ಹತ್ತಿ ಎಳಿಲೆ ಹಾಕಿದೀವಿ ರೀ, ಎಲ್ಲದರಲ್ಲೇ ಹಾಕಿದೀವಿ ರೀ. ಆಮೇಲೆ ಏನು ಮಾಡಿದ್ರು ಅದಕ್ಕೆ ಹಾಲು ಆ ಬಾಯಿನ ತೆರಿತಿರ್ಲಿಲ್ಲ ನೋಡ್ರಿ, ಆ ರೀತಿ ಮಾಡ್ತಿತ್ತು ಅದು ಮೊದಲೇ ದಿವಸ. ಮತ್ತು ಮರುದಿವ್ಸ ನಮ್ಮ ಅಪ್ಪ ಅವ್ರು ಮತ್ತು ಕಷ್ಟಪಟ್ಟು ಮತ್ತು ಏನು ಮಾಡ್ಲಾಕತ್ರಿ, ಹಂಗೆ ಹಾಲು ಅದು ಕುಡಿಸೋದು 3 ಜನ 4 ಜನ ನಮ್ಮ ಸ್ನೇಹಲ, ನಮ್ಮ ಅಪ್ಪವರು, ನಮ್ಮ ಅವ್ವರು ಅದನ್ನ ಆಡಿನ ಮರಿ ಹಿಡಿದು ಈ ರೀತಿ ಕಷ್ಟಪಟ್ಟು ಹಾಲು ಅದು ಕುಡಿಸಿದ್ರು ಫ್ರೆಂಡ್ಸ. ಜೋಪಾನ ಮಾಡಬೇಕು, ದೊಡ್ಡದು ಮಾಡ್ಬೇಕಂತೇಳಿ. ಆದ್ರೂ ಕೂಡ ಏನಾತ್ರಿ, ಅದು ಆಡಿನ ಮರಿಗೆ ಹಾಲು ಹಂಗೆ ಹೆಂಗೆ ತಂದು 8 ದಿವ್ಸ ನಾವು ಜೋಪಾನ ಮಾಡಿದ್ವಿ ರೀ. 4 ದಿವ್ಸ ಹಾಲು ಕುಡಿತೀರಿ. 4 ದಿವ್ಸ ಆಗಾನ ಹಾಲು ಬಿಡ್ತೀರಿ. ಅದು ಪೂರ್ತಿ ಏನೋ ಹಾಲು ಅದಕ್ಕೆ ಗಂಟಲೊಳಗೆ ಇಳಿಲಿಲ್ಲ. ಗಂಟಲೊಳಗೆ ಇಳಿದಕ್ಕಾಗನ ಏನು ಮಾಡತ್ರಿ, ಆಮೇಲೆ ಅದು ಮರಿ ಅಂದ್ರೆ ಸತ್ತು ಹೋಗಿಬಿಡ್ತ್ರಿ. ಇವಾಗಿಲ್ಲ ಅದು ಮರಿ. ಆದರೂ ಅದು ಮೊದಲೇದು ವಿಡಿಯೋ ಐತಿದ್ದು, ಅದಕ್ಕೆ ನಿಮ್ಗೆ ಹೇಳಕತ್ತನು. ಮರಿ ತೊಗೊಳ್ಳೋ ಮುಂದಾಗ ಯಾರೂ ಭಾಳ ಅವಸರ ಮಾಡ್ಲಕ್ಕೆ ಹೋಗ್ಬೇಡ್ರಿ, ಚೌಕಾಸಿ ಮಾಡಿ ಅದು ಹೆಂಗೈತಿ ಹೆಂಗಿಲ್ಲ, ಅದಕ್ಕೆ ಏನು ಆರಾಮ ತಪ್ಪೈತಿ ಜಡ್ ಐತಿ ಅನ್ನೋದು ಚೌಕಾಸಿ ಮಾಡಿ ತೊಗೋರಿ. ಆಮೇಲೆ ಲಾಸ್ಟಿಗೆ ಮರಿಗಳು ಹಾಲದು ಕುಡಿಸಿ ಮೇಯ್ಲಾಕ್ಬಿಟ್ಟಾಳ ನೋಡ್ರಿ ನಮ್ಮ ಸ್ನೇಹಲ. ಮೇಯ್ಸ್ಲಾಕ ಎಷ್ಟು ಚಂದ ಮೇಯ್ಲಾತಾವ ನೋಡ್ರಿ. ಅದು ದೊಡ್ಡ ಮರಿ ಇದು ಐತ್ರಲ್ಲ, ಇದ್ರೇನು ಪ್ರಾಬ್ಲಮ್ ಇಲ್ಲ, ಇದು ತಿಂದು ತಿರುಗಾಡ್ತೈತ್ರಿ. ಈಗೂ ಐತ್ರಿ ಚಂದ, ಅಂದ್ರೆ ಅದು ಸುಧಾರಣೆನೂ ಆಗೈತ್ರಿ. ಅದು ಸಣ್ಣ ಮರಿ ಏನಾತ್ರಿ, ಅದು ಸತ್ತು ಹೋತ್ರಿ ಸಣ್ಣ ಮರಿ. ಅದಕ್ಕೆ ಇದೇ ರೀತಿ ನೀವು ಎಲ್ಲ ತೊದಲ್ ಬಗ್ಗೆ ಸಂತಿ ಒಳಗದು ಬಂದಿದ್ರಿ ಅಂದ್ರೆ ಆಡಾಗಲಿ, ಎಮ್ಮೆ ಆಗಲಿ, ಆಕಳಾಗಲಿ ಎಲ್ಲ ಸಿಗ್ತಾವ್ರಿ, ನಿಮಗೆ ಇಲ್ಲ ಅನ್ನಂಗಿಲ್ಲ. ಆದ್ರೆ ತೊಗೊಳ್ಳೋ ಮುಂದಾಗ ಒಂದು ಸ್ವಲ್ಪ ಏನು ಮಾಡಿರಿ, ಚೌಕಾಸಿ ಮಾಡಿ ತೊಗೋರಿ ಅಂತ ಹೇಳಕತ್ತನ ನೋಡ್ರಿ. ನಿಮ್ಗೆ ಎಲ್ಲರಿಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ. ಹಂಗೆ ನಾನು ಇನ್ಸ್ಟಾಗ್ರಾಮ, ಫೇಸ್ಬುಕ್ ಮೇಲೆ ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿರ್ತಾನೋ, ಅಲ್ಲಿ ಸಪೋರ್ಟ್ ಮಾಡಿರಿ. ನಮ್ಮ ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.